ತುಲಾರಾಶಿಯವರ 3 ಪ್ರಧಾನವಾದ ಸಮಸ್ಯೆಗಳಿಗೆ ನಾನು ಒಂದು ಅದ್ಭುತವಾದ ಶಕ್ತಿ ಮಹಾಗಣಪತಿಯ ರಹಸ್ಯ ಪ್ರಯೋಗವನ್ನು ತಿಳಿಸ್ತೇನೆ ನಿಮಗೆ. ಯಾಕೆಂದರೆ ನೀವು ತುಲಾರಾಶಿಯವರಾಗಿದ್ದು ನಿಮಗೇನಾದರೂ ಅನ್ಯಾಯ ತುಂಬ ಆಗ್ತಾ ಇದೆ, ಸರ್ ನನಗೆ ತುಂಬ ಅನ್ಯಾಯ ಆಗ್ತಾ ಇದೆ, ನಾನು ಎಲ್ಲಿ ಕೆಲಸ ಮಾಡ್ತೀನಿ ನಂಗೆ ತುಂಬ ಅನ್ಯಾಯ ಮಾಡ್ತಾರೆ, ನನ್ನ ಜೊತೆಗೆ ತುಂಬ ಅನ್ಯಾಯ ಆಗ್ತಾ ಇದೆ, ತುಂಬ ಜನ ಹೇಳ್ಕೊತಿರ್ತೀರ. ಸೊ ನಿಮಗೆ ತುಂಬ ಅನ್ಯಾಯ ಆಗ್ತಾ ಇದೆ, ನಿಮಗೆ ನ್ಯಾಯ ಸಿಗಬೇಕು, ಅಥವಾ ನೀವು ಕೋರ್ಟು ಕಚೇರಿಗೆ ಹೋಗಿದ್ದೀರಾ ನಿಮಗೆ ಅದರಲ್ಲಿ ಜಯ ಸಿಗಬೇಕು, ಅಥವಾ ಯಾವುದೇ ತುಂಬ ಅಡೆತಡೆಗಳಾಗ್ತಾ ಇದೆ ಅದೆಲ್ಲ ಬಿಡುಗಡೆ ಆಗಬೇಕು, ಅಡೆತಡೆ ಆಗಬಾರ್ದು, ಹೂವೈತದಂಗೆ ಕೆಲಸ ಆಗಬೇಕು, ಅಥವಾ ತುಂಬ ಧನಲಾಭ ಆರ್ಥಿಕ ವಿಚಾರಗಳಲ್ಲಿ ಬಿಸ್ನೆಸ್ ವ್ಯವಹಾರ ಏನೇ ಮಾಡಿದ್ರು ಕೈ ಎತ್ತಲ ಬಾಯಿ ಎತ್ತಲ ಒಳ್ಳೆ ದುಡ್ಡು ಅಂತ ಅನ್ನೋಗಿದ್ರೆ, ಅಥವಾ ವ್ಯಾಪಾರ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ, ದಾಂಪತ್ಯ ಸುಖ ಮತ್ತು ಸಾಮಾಜಿಕ ಗೌರವ ಇದೆಲ್ಲ ಸಿಗಬೇಕು ಅಂತಾದರೆ ತುಲಾರಾಶಿಯವರು ಕಡ್ಡಾಯವಾಗಿ ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡಬೇಕು. ಯಾವ ತುಲಾರಾಶಿಯವರು ಶಕ್ತಿ ಗಣಪತಿಯ ಆರಾಧನೆ ಮಾಡ್ತಾರೋ ಅವರಿಗೆ ಇದೆಲ್ಲ ಸಮಸ್ಯೆಗಳು ಪರಿಹಾರವಾಗಲಿದೆ. ಈ ಸಂಪೂರ್ಣ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ ನಾನು. ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬ ತುಲಾರಾಶಿಯವರು ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಓಂ ಶಕ್ತಿ ಗಣಪತಿಗೆ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ತುಲಾರಾಶಿಯವರಾಗಿದ್ದು ನ್ಯಾಯಾಲಯದಲ್ಲಿ ಅಂದರೆ ಕೋರ್ಟ್ ವಿಚಾರಗಳಲ್ಲಿ, ಅಥವಾ ಸರ್ಕಾರಿ ಗೌರ್ಮೆಂಟ್ ಇದರಲ್ಲಿ, ಅಥವಾ ಈ ಎಲ್ಲೇ ಆಗಿರಲಿ ನಿಮಗೆ ದಾಖಲೆಗಳ ಒಂದು ಸಮಸ್ಯೆ, ಸ್ವಲ್ಪ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗಿರ್ತದೆ, ಅಥವಾ ಕೆಲಸ ಕಾರ್ಯಗಳ ಅನುಕೂಲ ಆಗ್ತಾ ಇರೋದಿಲ್ಲ, ನಿಮ್ಮ ಪರವಾಗಿ ಯಾವುದೇ ರೀತಿಯಾದಂತಹ ಎಂತ ಹೇಳ್ತೀವಿ ಯಾರು ಮಾತಾಡ್ತಾ ಇಲ್ಲ, ನಿಮ್ಮ ಪರವಾಗಿ ಏನೂ ನಡೀತಾ ಇಲ್ಲ ಅಂತಂದಾಗ, ಅಥವಾ ನಿಮಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಶಕ್ತಿ ಗಣಪತಿಯ ಆರಾಧನೆ ಬಹಳ ನಿಮಗೆ ಸಹಾಯಕವಾಗಲಿದೆ. ಅಷ್ಟೇ ಅಲ್ಲ, ಬಹುಕಾಲದಿಂದ ಕಾಡ್ತಾ ಇದ್ದಂತಹ ವಿಘ್ನಗಳು, ಬಹಳ ಟೈಮ್ ಆಯಿತು ಸರ್ ನಾನು ಮಾಡಕ್ಕೆ ಹೋಗ್ತೀನಿ ತಕ್ಷಣ ಏನೋ ಒಂದು ವಿಘ್ನ ಆಗುತ್ತೆ, ನಾನು ಬಿಟ್ಬಿಡ್ತೀನಿ, ಮುಂದುವರಿತೀನಿ ಒಂದು ಅರ್ಧಂಬರ್ಧ ಆಗುತ್ತೆ ವಿಘ್ನ ಆಗುತ್ತೆ, ಏನೋ ಒಂದು ಆಬ್ಸ್ಟ್ಯಾಕಲ್ ವಿಘ್ನಗಳು ಬರುತ್ತೆ ಬಿಟ್ಬಿಡ್ತೀನಿ, ಅಥವಾ ಆಗ್ತಾನೆ ಇಲ್ಲ ಸರ್ ಅಂತೆಲ್ಲ ಬಹಳ ಕಾಲದಿಂದ ಹಿಂಗೆ ಆಗ್ತಾ ಇದ್ದಂಥ ನಿಮ್ಮ ಕೆಲಸಗಳು ಶಕ್ತಿ ಗಣಪತಿಯ ಆರಾಧನೆಯಿಂದ ಪರಿಹಾರವಾಗಲಿದೆ. ಅಷ್ಟೇ ಅಲ್ಲ, ಹೊಸ ಆದಾಯದ ಮೂಲಗಳು, ಹಿಂಗೂ ದುಡ್ಡು ಮಾಡ್ಬೋದಾ, ಹಿಂಗೂ ದುಡ್ಡು ಮಾಡ್ಬೋದಾ, ಇಲ್ಲೂ ಒಂದು ಸ್ವಲ್ಪ ದುಡ್ಡು ಹಿಂಗೆ ಮಾಡೋದು ದುಡ್ಡು ಬರುತ್ತೆ ನಂಗೆ ಗೊತ್ತೇ ಇರಲ್ಲ ಅಂತ ಹೊಸ ಆದಾಯದ ಮೂಲಗಳು ಸಿಗುತ್ತೆ, ಹೊಸ ಐಡಿಯಾಗಳು ಬರುತ್ತೆ ದುಡ್ಡು ವಿಚಾರದಲ್ಲಿ. ಆಮೇಲೆ ವ್ಯಾಪಾರದಲ್ಲಿ ಲಾಭ, ಹೊಸ ಪಾಲುದಾರಿಕೆ, ನೀವೇನು ಬಿಸ್ನೆಸ್ ಮಾಡ್ತಾ ಇದ್ರೋ ಅದ್ರಲ್ಲಿ ತುಂಬ ಪ್ರಾಫಿಟ್ ಆಗುತ್ತೆ. ಅಷ್ಟೇ ಅಲ್ಲ, ಹೊಸೊಬ್ಬರು ಪಾರ್ಟ್ನರ್ ಥರ ಬರ್ತಾರೆ, ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಆಗಿರ್ತೀನಿ, ನಂಗೆ ನಿಮ್ಮ ಜೊತೆಗೆ ಸೇರಿಸ್ಕೊಳ್ಳಿ ಅಂತೇಳಿ. ಹಾಗೂ ಆರ್ಥಿಕ ಸ್ಥಿರತೆ, ನಿಮ್ದೇನು ದುಡ್ಡು ಹಣಕಾಸಿನ ಸ್ಥಿರತೆ ಇದೆಯಲ್ಲ ಅದು ಹಂಗೆ ಮೇಂಟೈನ್ ಆಗುತ್ತೆ, ಚೆನ್ನಾಗಿರುತ್ತೆ. ಗೊತ್ತಾಯ್ತಲ್ವಾ? ತುಂಬ ಏರಿಳಿತಗಳು, ಮೊನ್ನೆ ದುಡ್ಡಿತ್ತು ಇವತ್ತಿಲ್ಲ, ಹಂಗೆ ಎಲ್ಲ ದುಡ್ಡು ಹೋಯ್ತು, ಈ ಥರದೆಲ್ಲ ಸಮಸ್ಯೆಗಳಿರಲ್ಲ. ಇನ್ನು ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ಅಥವಾ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಜೀವನದಲ್ಲಿ ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆಗೂ ನಿಮ್ಮ ಹೊಂದಾಣಿಕೆ ಚೆನ್ನಾಗಿರುತ್ತೆ, ನಿಮ್ಮ ಹೆಂಡತಿ ಜೊತೆಗೂ ಅಥವಾ ನಿಮ್ಮ ಯಜಮಾನರ ಜೊತೆಗೂ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಹೊಂದಾಣಿಕೆ ಬಹಳ ಚೆನ್ನಾಗಿ ಆಗುತ್ತೆ. ಸಮಾಜದಲ್ಲಿ ಗೌರವ ಸಿಗುತ್ತೆ, ಹೊರಗಡೆ ಸಮಾಜದಲ್ಲಿ ನಿಮಗೆ ಗೌರವ ಸಿಗುತ್ತೆ, ಜನಪ್ರಿಯತೆ, ಪ್ರತಿಯೊಬ್ಬರು ತುಂಬ ಫೇಮಸ್ ವ್ಯಕ್ತಿ ಆಗ್ತೀರಾ ನೀವು, ಮತ್ತು ಉತ್ತಮ ಸಂಬಂಧಗಳು ವೃದ್ಧಿ ಆಗುತ್ತೆ, ಎಲ್ಲರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ, ಒಂದು ಒಳ್ಳೆಯ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಆಯ್ತಲ್ವಾ. ಸೊ ಇಷ್ಟೆಲ್ಲ ಕೊಡ್ತಕ್ಕಂಥ ಶಕ್ತಿ ಮಹಾಗಣಪತಿಯ ಇದನ್ನು ಹೆಂಗೆ ಮಾಡಬೇಕು, ಈ ವಿಡಿಯೋ ಎಂಡಲ್ಲಿ ನಾನು ಶಕ್ತಿ ಗಣಪತಿಯ ಮಂತ್ರವನ್ನು ಕೊಡ್ತೇನೆ, ಗೊತ್ತಾಯ್ತಾ? ನಾನು ಹೇಳ್ತೇನೆ, ಸ್ಕ್ರೀನ್ ಮೇಲೂ ಕೊಡ್ತೇನೆ. ಆ ಮಂತ್ರವನ್ನು ನೀವು ವಾರದಲ್ಲಿ 3 ದಿನಗಳನ್ನು, ಅದರಲ್ಲಿ ಭಾನುವಾರ, ನೀವು ತುಲಾರಾಶಿಯವರಾಗಿದ್ದರಿಂದ ಭಾನುವಾರ, ಎರಡನೇದಾಗಿ ಶುಕ್ರವಾರ, ಮೂರನೇದಾಗಿ ಮಂಗಳವಾರ, ಈ 3ರಲ್ಲಿ ಯಾವುದಾದ್ರು ಒಂದು ದಿವಸ ಅಥವಾ ವಾರದಲ್ಲಿ ಈ 3 ದಿನಗಳಿಗೂ ಸಹ ನೀವು ಮನೆ ಹತ್ತಿರ ಇರುವಂತಹ ಗಣಪತಿ ದೇಗುಲಕ್ಕೆ ಹೋಗಬೇಕು. ಹೆಂಗೆ ಹೋಗಬೇಕು? ಒಂದಿಷ್ಟು ಕೆಂಪು ಹೂ, ಒಂದು ಅರ್ಧ kg ಬಿಡಿ ಕೆಂಪು ಹೂ ತೆಗೆದುಕೊಂಡು ಹೋಗಬೇಕು. ಹಾಗೂ ದೇವಸ್ಥಾನದಲ್ಲಿ ಅಲ್ಲೇ ಕುಳಿತುಕೊಂಡು ಹೂವು ಕೈಯಲ್ಲಿ ಇಟ್ಕೊಂಡು ನಾನು ಈಗ ಹೇಳಿದ್ನಲ್ಲ, ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಲ್ಲ, ಆ ಮಂತ್ರವನ್ನು ಒಂದು 108 ಬಾರಿಯೋ 333 ಬಾರಿಯೋ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿಯ ಅನುಸಾರ ಜಪ ಮಾಡಬೇಕು. ನಿಮ್ಮ ಸಂಕಲ್ಪ, ನಂಗೆ ಇಂಥ ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಜಪ ಮಾಡಬೇಕು. ನಂತರ ಆ ಹೂನ ತಗೊಂಡೋಗಿ ಪುರೋಹಿತರ ಕೊಟ್ಟಿದ್ರಲ್ಲಿ ಅರ್ಚನೆ ಮಾಡಿ ಗಣಪತಿಗೆ ಅಂತ ಹೇಳಬೇಕು. ಸೊ ಅದ್ಭುತವಾಗಿರತಕ್ಕಂಥ ಶಕ್ತಿ ಅದರಿಂದ ಸಿಗಲಿದೆ. ಇಲ್ಲ ಇನ್ನೂ ಸ್ವಲ್ಪ ಸುಲಭವಾಗಬೇಕು ಅಂತಂದರೆ ಮನೆಯಲ್ಲಿ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಪ್ರತಿದಿನ ಮನೆಯಲ್ಲಿಗೆ ನೀವು ಕುಳಿತುಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮೇಲೆ ಕೂತ್ಕೊಂಡು ಒಂದು 1008 ಬಾರಿಯೋ 333 ಬಾರಿಯೋ ಪ್ರತಿದಿನ ಒಂದು 28 ದಿವಸ ಅಥವಾ 18 ದಿವಸ ಅಥವಾ 28 ದಿವಸ ಅಥವಾ 54
ದಿವಸ ಅಥವಾ 108 ದಿವಸ ಅಂದರೆ ಮೂರು ತಿಂಗಳು. ಸೊ ಈ ಥರ ಇದನ್ನು ಸಂಕಲ್ಪ ಮಾಡ್ಕೊಂಡು ಜಪ ಮಾಡಿದ್ರು ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿದ್ಧಿ ಆಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಅದು ಆಗಲ್ಲ, ಇನ್ನೂ ಪವರ್ಫುಲ್ ಇನ್ ಬೇಕಾ, ಅದು ಸಹ ಹೇಳ್ತೇನೆ. ಜುಲೈ 14ನೇ ತಾರೀಕನ್ನ ರೌಂಡ್ ಅಪ್ ಮಾಡಿಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ. ಯಾಕೆಂದ್ರೆ ಜುಲೈ 14ನೇ ತಾರೀಕು ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬಹಳ ವಿಶೇಷ ಗಣಪತಿ, ಅದು ಶಕ್ತಿ ಗಣಪತಿ ಆರಾಧನೆಗೆ ಪೂರ್ಣ ತಿಥಿ ಅಮಾವಾಸ್ಯೆಯಂದು ಶಕ್ತಿ ಗಣಪತಿಯ ಹೋಮವನ್ನ ಅದು ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮಗಳಿದೆ. ನೀಲಕಂಠ ಹವನ ಅಂತ ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಹಾಗೂ ಇನ್ನೂ ವಿಶೇಷವಾಗಿ ನಮ್ಮ ಚೈತನ್ಯ ಶಕ್ತಿಗೋಸ್ಕರ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನೆಗೆಟಿವ್ ಶತ್ರುಗಳ ಬಾಧೆಗಳ ಪರಿಹಾರಕ್ಕೋಸ್ಕರ. ರಕ್ಷಾಕರ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ಬುಡದಿಂದ ನಾನು ಹೇಳಿದ್ದೀನಲ್ಲ, ಆ ಶಕ್ತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿರತಕ್ಕಂಥ ಈ ಕೃಷ್ಣ ತುಳಸಿ ಮಣಿಗಳನ್ನ ಇದರಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ನಾನು ಏನು ಹೇಳಿದೆಲ್ಲ, ಈ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಮಾಲೆಯನ್ನ ನೀವು ಧಾರಣೆ ಮಾಡಿಕೊಂಡಾಗ ನಿಮ್ಮ ರಾಶಿಗೆ ನಾನು ಏನೇನು ಅನುಕೂಲಗಳು ಹೇಳಿದ್ದೀನಲ್ಲ, ಆ ಎಲ್ಲ ಅನುಕೂಲತೆಗಳಿಗೂ ನಿಮಗೆ ಸಿದ್ಧಿಸಲಿಕ್ಕೆ ತುಂಬಾ ಸುಲಭವಾಗಿರತಕ್ಕಂಥ, ಈಸಿ ಆಗಿರತಕ್ಕಂಥ ಒಂದು ಮಾರ್ಗ ನೋಡಿ. ಇನ್ನೂ ಹಲವಾರು ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲಾ ಹೋಮಗಳಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಆದರೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾನೇ ಸ್ವತಃ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನು ನೀವು ನೋಡಬಹುದಾಗಿರ್ತದೆ, ಕೇಳಿಸಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡಬಹುದು. ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದ ಕೃಷ್ಣ ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದಂತಹ ಒಂದು ಕೃಷ್ಣ ತುಳಸಿ ಮಣಿಗಳನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗುತ್ತೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ನೀವು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ. ಹಾಗೂ ಈಗ ನಾನು ಆ ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಸಹ ತಿಳಿಸ್ತಾ ಇದ್ದೇನೆ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ.